ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅವ್ರಿಗೆ 17 ಕೇಳಿ ಹೇಳ್ತೀನಿ. ಮೈನಾ ನಿನ್ ಸೀಟ್ ನಂಬರ್ 18. ನಿಷಾದ್ ಯಾವ ನಂಬರ್? ನಾನು ಜಯಂತಿ 13-14 ಕುತ್ಕೋತೀವಿ. ಮಾಮ ನೀನ್ 19 ಕುತ್ಕೋ. ನಾಯಕ್ 19 ನಂಬರ್ ಕುಂದ್ರಲಿ, ಬೇಕಿದ್ರೆ ನೀನ ಕುಂದ್ರ. ನಾ 13 ನಂಬರ್ಗೆ ಕುಂದಿರ್ತೀನಿ. ಅದೆಲ್ಲ ಇಲ್ಲ. ಯಾರ್ಯಾರಿಗೆ ಯಾವ್ಯಾವ ಸೀಟ್ ಅಲರ್ಟ್ ಆಗಿರುತ್ತೋ ಅದ್ರಲ್ಲಿ ಹೋಗಿ ಕುತ್ಕೋಬೇಕು. ನಾ ಕುಂದ್ರಂಗಿಲ್ ಗುರು, ಬೇಕಿದ್ರೆ ನೀನ 19 ನಂಬರ್ ಕುಂದ್ರ. ನಾ ಮಾತ್ರ ಜಯಂತಿ ಬಾಜುನ ಕುಂದ್ರಕ್ ನೋಡ. ಓ ಹೌದಾ, ನಿನ್ಗ್ರಾಚಾರ ನಾನೇನ್ ಮಾಡಕ್ಕಾಗತ್ತೆ. ಬಾನು ಸರ್ಗೆ 20 ಕೂತ್ಕೊಳ್ಳಕ್ ಸೀಟ್ ಅಲಾಟ್ಮೆಂಟ್ ಮಾಡಿದ್ದೆ. ನಿನ್ಗೆ ಅವ್ರ ಪಕ್ಕದಲ್ಲಿ ಕೂತ್ಕೊಳ್ಳೋ ಅದೃಷ್ಟ ಇಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗತ್ತೆ. ಆನಂದ ಆನಂದ, ನಾನ್ ನಿನ್ ತಂಗಿ ಹೋದಿಲ್ಲ, ನಿಂಗ್ ನಾ ರಾಖಿ ಕಟ್ಟಿನ ಅದಿಲ್ಲ. ಪ್ಲೀಸ್ ಆನಂದ, 19ಕ 20ಕ ನಾನು ಬಾನು ಸರು ಇಬ್ರು ಬಾಜು ಬಾಜು ಕುಂದಿರ್ತೀವಿ. ಬೇಕಿದ್ರೆ ನೀನ್ ಜಯಂತಿ ಬಾಜು ಕುಂದ್ರ. ನಾನು ಬಾನು ಸರು ಇಬ್ರು ಬಾಜು ಬಾಜು. ಅಯ್ಯಯ್ಯೋ ಒಳ್ಳೇದು ಮಾಮ, ಒಳ್ಳೇದು. ಏನ್ ಮತ್ತೆ ಗುಂಪು ಕಟ್ಕೊಂಡು ಏನ್ ಮಾಡ್ತಾ ಇದೀರಾ? ಸರ್, ನೀವು ರೇವತಿ ಮದ್ವೆಗ್ರಿ ನಮ್ ಜೊತೆ ಬಸ್ನ್ಯಾಗ ಬರ್ತೀರಿ. ಆದ್ರ ಚಿಕ್ಕಮಂಗ್ಳೂರ್ ಬರೋ ಗಂಟನು ನೀವ್ ನಿತ್ಕೊಂಡ ಬರ್ಬೇಕಾಕೈತ್ರಿ. ಯಾಕಂದ್ರ ನಿಮ್ ಕುಂದ್ರಾಕ ಬರಂಗಿಲ್ಲ ಅಲ್ರಿ. ಚಿಕ್ಕಮಂಗ್ಳೂರ್ ಬರೋ ತನಕನೂ ರೀ ನೀವ್ ಹಿಂಗ 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 ನಡ್ಕೊಂತಾನೆ ಬರ್ಬೇಕಾಕೈತ್ರಿ. ಏನ್ ಎಲ್ರು ರೇವತಿ ಮದ್ವೆಗೆ ಹೋಗೋದಕ್ಕೆ ಹುಮ್ಮಸ್ನಲ್ಲಿದ್ದೀರಾ? ಹುನ್ರಿ ಸರ. ಸುಮ್ನೆರು. ಮದ್ವೆಗೆ ಹೋಗಕ್ ಅವಳೇನ್ VIP ನ VVIP ನ? ನಾನು ಹೋಗಲ್ಲ, ನೀವು ಹೋಗ್ಬಾರ್ದು. ಯಾಕ್ ಸರ್, ನಾಳೆ ಭಾನುವಾರನೇ ಅಲ್ವಾ? ನಾಳೆ ಭಾನುವಾರ ಅಂತ ನನಗೂ ಚೆನ್ನಾಗಿ ಗೊತ್ತಿದೆ. ಕಂಪ್ನಿಗೆ ಒಂದ್ ದೊಡ್ಡ ಆರ್ಡರ್ ಬಂದಿದೆ. ಆರ್ಡರ್ನ ನಾಳೆನೆ ಡಿಸ್ಪ್ಯಾಚ್ ಮಾಡಬೇಕು. ಹಾಗಾಗಿ ಯಾರೂ ಕೆಲಸ ಬಿಟ್ಟು ಹೋಗೋ ಹಾಗಿಲ್ಲ. ಸರ್, ಇದು ತುಂಬಾ ಅನ್ಯಾಯ ಸರ್. ನಿಮ್ ಶಿಷ್ಯ ರೇವತಿಯಿಂದ ಕೆಲಸ ಬಿಟ್ಟೋದ ಅಂತ ಈ ರೀತಿ ಸೇಡ್ ತೀರ್ಸ್ಕೊತಾ ಇದ್ದೀರಾ? ನಾನ್ ದ್ವೇಷ ಮಾಡೋ ಅಷ್ಟು ಇಲ್ಲಿ ಯಾರು ದೊಡ್ಡ ವ್ಯಕ್ತಿಗಳಿಲ್ಲ. ನೀವೇನಾದ್ರೂ ಅನ್ಕೊಳ್ಳಿ, ನಾಳೆ ಎಲ್ರೂ ಕೆಲ್ಸಕ್ಕೆ ಬರ್ಬೇಕು, ಎಲ್ರು ಬರ್ತಾ ಇದ್ದೀರಾ ಅಷ್ಟೇ. ಸಾಧ್ಯನೇ ಇಲ್ಲ ಸರ್. ಇದು ಸ್ಟ್ರೈಕ್ ಮಾಡೋ ಸಮಯ ಅಲ್ಲ ರಾಜ. ನಾಳೆ ನಿನ್ಗೂ ರಜಾ ಇಲ್ಲ, ನೀನು ಬರ್ಬೇಕು. ಪರವಾಗಿಲ್ಲ ಸರ್, ಕೆಲಸ ಇದ್ರೆ ಮಂಡೇ ಬಂದು ಮುಗಿಸ್ತೀವಿ. ಹಾಗಂತ ಸಂಡೇನೇ ಕೆಲಸ ಮಾಡಬೇಕು ಅನ್ನೋ ತಪ್ಪು. ಎಂಪ್ಲಾಯೀಸ್ ಪರವಾಗಿ ಯಾರೂ ಇಲ್ಲ ಅಂತ ನೀವು ಅನ್ಕೊಂಡಿದ್ರೆ ನಾನಿದ್ದೀನಿ. ಇದ್ರೆ ಏನ್ ಮಾಡ್ತೀಯಾ? ನಾಳೆ ನಾವು ರೇವತಿ ಮದುವೆಗೆ ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀವಿ ಅಷ್ಟೇ. ಆರ್ಡರ್ ಮುಗಿದೆ, ನಿಮ್ಮನ್ನು ಕಳಿಸೋರು ಯಾರು? ಅದು ಹೇಗೆ ಕಳಿಸ್ದೇ ಇರ್ತೀರೋ ನಾವು ನೋಡ್ತೀವಿ. ನೀವು ಕಳಿಸ್ದೇ ಇದ್ರೆ ಸ್ಟ್ರೈಕ್ ಮಾಡ್ತೀವಿ. ಏನದು ಗಲಾಟೆ? ಏನ್ ನಡೀತಿದೆ ಇಲ್ಲಿ? ಮೇಡಮ್, ನಾಳೆ ಇವರೆಲ್ಲ ರೇವತಿ ಮದುವೆಗೆ ಹೋಗ್ಬೇಕಂತೆ, ಅದಕ್ಕೆ ಸ್ಟ್ರೈಕ್ ಮಾಡ್ತಿದ್ದಾರೆ. ಹೌದು, ನಾಳೆ ರೇವತಿ ಮದುವೆ ಇದೆ, ಎಲ್ರೂ ಹೋಗ್ಲೇಬೇಕಲ್ವಾ? ಸರ್, ಅದು ಹೇಗಾಗತ್ತೆ ಸರ್? ನಾಳೆ ಕಂಪ್ನಿಗೆ ಒಂದು ದೊಡ್ಡ ಆರ್ಡರ್ ಬಂದಿದೆ. ಕ್ಲೈಂಟ್ಗೆ ನಾಳೆ ಡಿಸ್ಪ್ಯಾಚ್ ಮಾಡಬೇಕು. ಇಡೀ ದಿನ ಕೆಲಸ ಮಾಡಿದ್ರು ಅರ್ಧ ಕೆಲಸ ಕೂಡ ಮುಗಿಯಲ್ಲ. ಅಂಥದ್ರಲ್ಲಿ ನಾಳೆ ಇವ್ರ ಮದುವೆಗೆ ಹೋದ್ರೆ ಕೆಲಸ ಹೇಗಾಗತ್ತೆ ಸರ್? ಇಡೀ ದಿನ ಕೆಲಸ ಮಾಡಿದ್ರು ಆರ್ಡರ್ ಮುಗಿಯೋದಿಲ್ಲ. ಈ ಆರ್ಡರ್ ಏನಾದ್ರು ಮಿಸ್ ಆದ್ರೆ ಒಳ್ಳೆ ಕ್ಲೈಂಟ್ ಮಿಸ್ ಆಗ್ತಾರೆ, ನಮ್ ಕಂಪ್ನಿ ರೆಪ್ಯುಟೇಷನ್ ಹಾಳಾಗತ್ತೆ ಸರ್. ಇದ್ಯಾವ್ದಿದು ಹೊಸ ಆರ್ಡರ್ ಇದ್ದಕ್ಕಿದ್ದಾಗೆ? ಸರ್, ಅರವಿಂದ್ ಸರ್ ತಗೊಂಡ್ಬಂದಿದ್ದಾರೆ. ಅರವಿಂದ್ ಆರ್ಡರ್ ತಂದಿದ್ದಾರೆ ಅಂದ್ಮೇಲೆ ಅದ್ಯಾವ್ದೋ ಇಂಪಾರ್ಟೆಂಟ್ ಆರ್ಡರೇ ಆಗಿರುತ್ತೆ. ಅದನ್ನ ನಾವೆಲ್ಲರೂ ಸೇರಿ ಫುಲ್ಫಿಲ್ ಮಾಡ್ಬೇಕು. ಪಾಪ ಅರವಿಂದ್ ಇಷ್ಟು ಕಷ್ಟಪಟ್ಟು ಆರ್ಡರ್ ತಂದಿರ್ತಾರೆ ಅಂದ್ಮೇಲೆ ಅದಕ್ಕೆ ನಾವು ಬೆಲೆ ಕೊಡ್ಬೇಕಲ್ವಾ? ಅದು ನಿಜ. ಆದ್ರೆ ನಾಳೆ ಸಂಡೇ ಇವ್ರಿಗೆಲ್ಲ ಕೆಲಸ ಮಾಡಿ ಅಂತ ಹೇಗೆ ಹೇಳೋದು? ಪುಷ್ಪಕ್, ನೀನ್ ಈ ರೀತಿ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತಿರೋದಕ್ಕೆ ಇವರೆಲ್ಲ ಇಷ್ಟೊಂದು ಹೆಚ್ಕೊಂಡಿರೋದು. ಪುಷ್ಪಕ್, ಏನಾಯ್ತು? ಯಾಕೆಲ್ಲ ಹೀಗೆ ನಿಂತ್ಕೊಂಡಿದ್ದಾರೆ? ಅರವಿಂದ್ ಯಾವ್ದೋ ಹೊಸ ಆರ್ಡರ್ ತಂದಿದೆಯಂತೆ, ನಾಳೆನೇ ಸಪ್ಲೈ ಆಗ್ಬೇಕಂತೆ. ಹೌದು ಪುಷ್ಪಕ್, ಅವ್ರ ನಮ್ಮ ಹಳೆ ಕಸ್ಟಮರ್.
ಅವ್ರು ಟೌನಲ್ಲೇನೋ ಒಬ್ಬ ಇರೋದ್ರಿಂದ ರಿಕ್ವೈರ್ಮೆಂಟ್ ಜಾಸ್ತಿ ಇದೆ ಅಂತ ಬೇರೆ ಕಂಪ್ನಿಗೆ ಆರ್ಡರ್ ಕೊಡಕ್ಕೆ ಹೊಟ್ಟಿದ್ರು. ಆ ವಿಷಯ ನಂಗೆ ಗೊತ್ತಾಗಿ ಆರ್ಡರ್ಸ್ ನಾನೇ ತಗೊಂಡ್ ಬಂದೆ. ಅದು ನಮ್ಮ ಕಂಪ್ನಿ ಎಂಪ್ಲಾಯೀಸ್ ಮೇಲಿರೋ ನಂಬಿಕೆಯಿಂದ. ಇವಾಗ ನಾವು ಆರ್ಡರ್ಸ್ ಆನ್ ಟೈಮ್ ಕೊಟ್ಟಿಲ್ಲ ಅಂದ್ರೆ ಕಂಪ್ನಿ ರೆಪ್ಯುಟೇಷನ್ ಹಾಳಾಗುತ್ತೆ, ಕಂಪ್ನಿ ಗುಡ್ ವಿಲ್ ಹಾಳಾಗುತ್ತೆ ಪುಷ್ಪಕ್. ದಟ್ಸ್ ಓಕೆ. ನಮ್ಮ ಎಂಪ್ಲಾಯೀಸ್ ಖುಷಿಯಿಂದ ಕೆಲಸ ಮಾಡಿದ್ರೆ 2 ದಿನದಲ್ಲಿ ಆಗೋದನ್ನ 1 ದಿನದಲ್ಲಿ ಮಾಡಿ ಮುಗಿಸ್ತಾರೆ. ಆದ್ರೆ ಇವಾಗ ಅವ್ರ ಖುಷಿಯೆಲ್ಲ ರೇವತಿ ಮದುವೆಯಲ್ಲಿದೆ. ಆರ್ಡರ್ ತರೋದಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ಯಂತೆ. ಇನ್ನೊಂದು ದಿನ ಟೈಮ್ ತಗೋ. ಮಂಡೇ ಈವ್ನಿಂಗ್ ಇಲ್ಲ ಟ್ಯೂಸ್ಡೇ ಬೆಳಿಗ್ಗೆ ಸಪ್ಲೈ ಕೊಟ್ರೆ ಆಯ್ತು. ಶಬಾಷ್ ಪುಷ್ಪಕ್, ಶಬಾಷ್. ನೋಡಿದ್ರಾ, ನಾಳೆ ಈ ಆರ್ಡರ್ ಫುಲ್ಫಿಲ್ ಆಗಿಲ್ಲ ಅಂದ್ರೆ ಕಂಪನಿಗೆ ಎಷ್ಟು ಲಾಸ್ ಆಗುತ್ತೆ ಅಂತ ನಿಮ್ ಬಾಸ್ ಗೊತ್ತಿದ್ರು ಅವರು ನಿಮ್ ಪರವಾಗಿ ಮಾತಾಡ್ತಿದ್ದಾರೆ. ಆದ್ರೆ ನೀವುಗಳು ಅವ್ರ ಸಲಿಗೆನ ನಿಮ್ ಸ್ವಾರ್ಥವಾಗಿ ಬಳಸ್ಕೊಳ್ತಿದ್ದೀರಾ. ನಮ್ ಖುಷಿಗಿಂತ ಕೆಲ್ಸ ಮುಖ್ಯ ಅಂತ ಯಾರ್ ಬಾಯಿಲಾದ್ರೂ ಒಂದ್ಸಲ ಆದ್ರೂ ಬಂತ? ಛೇ, ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ. ನರ್ತನ, ಅದಕ್ಕೆ ಇವ್ರನ್ನ ಯಾಕೆ ಬ್ಲೇಮ್ ಮಾಡ್ತೀಯಾ? ಇನ್ ಯಾರನ್ನ ಬ್ಲೇಮ್ ಮಾಡ್ಲಿ ಪುಷ್ಪಕ್? ನೀನ್ ಒಳ್ಳೆತನನ ಇವರೆಲ್ಲ ಇಷ್ಟು ಚೆನ್ನಾಗಿ ಮಿಸ್ಯೂಸ್ ಮಾಡ್ಕೊಳ್ತಿರುವಾಗ. ನೋ, ನಾಳೆ ಸಂಡೇ ಕೆಲ್ಸದ ದಿನ ಆಗಿದ್ದು ಅವ್ರೇನಾದ್ರೂ ಮದ್ವೆಗೆ ಹೋಗ್ತೀನಿ ಅಂತ ಹೇಳಿದ್ರೆ ಅವಾಗ ನೀನ್ ಹೇಳ್ತಿರೋದು ಕರೆಕ್ಟ್. ಬಟ್ ಈಗಲ್ಲ. ಸರ್, ನನ್ಗೆ ಯಾಕೋ ನರ್ತನ ಮ್ಯಾಮ್ ಹೇಳ್ತಿರೋದು ಕರೆಕ್ಟೇ ಅನ್ನಿಸ್ತಿದೆ. ನೀವು ನಮ್ಗಳಿಗೋಸ್ಕರ ಕಂಪನಿ ಲಾಸ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇದ್ದೀರಾ ಅಂದರೆ ಕಂಪನಿಗೋಸ್ಕರ ನಾವು ರೇವತಿ ಮದ್ವೆಗೆ ಹೋಗದೆ ಇರೋದೇ ಸರಿ ಅನ್ನಿಸ್ತಿದೆ ಸರ್. ನೋ ಧ್ರುವ, ನೀವೆಲ್ಲರೂ ಆರಾಮಾಗಿ ಮದ್ವೆಗೆ ಹೋಗಿ ಬನ್ನಿ, ನಾನು ನೋಡ್ಕೋತೀನಿ. ನಿಜ ಸರ್, ನಾವ್ಯಾರು ಮದ್ವೆಗೆ ಹೋಗ್ತಿಲ್ಲ, ನಾವೆಲ್ಲ ಕೆಲಸ ಮಾಡ್ತಿದೀವಿ. ಕೆಲಸ ಮಾಡ್ತೀವಿ ಮಾಡ್ತೀವಿ ಸರ್. ಸರ್, ನೀವು ನಮ್ಮನ್ನ ಕುಟುಂಬದವ್ರ ತರ ನೋಡ್ಕೊಳ್ತೀರಾ. ಹಾಗಾದ್ರೆ ಇದು ನಮ್ಮ ಮನೆ ತರ ತಾನೆ. ಇದಕ್ಕೆ ನಷ್ಟ ಆಗೋ ತರ ನಾವ್ ನಡ್ಕೊಂಡ್ರೆ ಅದನ್ನ ನಂಬಿಕೆ ದ್ರೋಹ ಅಂತಾರೆ. ಆ ತರ ನಾವ್ ಯಾವತ್ತೂ ನಡ್ಕೊಳ್ಳಲ್ಲ, ಹೌದಲ್ವಾ? ಹೌದ್ರಿ. ಹೌದು. ಗುಡ್. ಅದಕ್ಕೆ ಧ್ರುವ, ನಿನ್ನ ತುಂಬಾ ಇಷ್ಟ ಆಗೋದು ನನಗೆ. ನೀನಾಗ್ಲಿ, ಮೈನಾಗ್ಲಿ, ನಮ್ಮೆಲ್ಲ ಎಂಪ್ಲಾಯೀಸ್ ಆಗ್ಲಿ ನಮ್ಮ ಕಂಪ್ನಿಗೋಸ್ಕರ ನಿಮ್ ಖುಷಿನ ತ್ಯಾಗ ಮಾಡಿ ಕೆಲಸ ಮಾಡ್ತೀವಿ ಅಂತಿದ್ರಲ್ಲ. ನಿಮ್ಮೆಲ್ಲರನ್ನೂ ಪಡೆಯೋದಕ್ಕೆ ಈ ಕಂಪ್ನಿ ಪುಣ್ಯ ಮಾಡಿತ್ತು. ಇಲ್ಲ ಸರ್, ನಿಮ್ಮಂತ ಬಾಸ್ ಪಡೆಯೋದಕ್ಕೆ ನಾವು ಪುಣ್ಯ ಮಾಡಿದೀವಿ. ಸರ್, ಆದ್ರೆ ನಮ್ಮೆಲ್ಲರ ಕಡೆಯಿಂದ ಒಂದು ರಿಕ್ವೆಸ್ಟ್. ಹೇಳಿದ್ರುವ ನಾಳೆ ರೇವತಿ ಮದ್ವೆಗೆ ನೀವೇ ಹೋಗಿ ಬನ್ನಿ ನಮ್ಮೆಲ್ಲರ ಕಡೆಯಿಂದ, ಪ್ಲೀಸ್. ನೋ ಸರ್, ನೀವ್ ಹೋಗ್ ಬನ್ನಿ, ಇಲ್ಲ ಅನ್ಬೇಡಿ. ಸರಿ, ಹೋಗಿ ಬರ್ತೀನಿ. ವಾವ್, ಇದು ಟೀಮ್ ಸ್ಪಿರಿಟ್ ಅಂದ್ರೆ. ಪುಷ್ಪಕ್ ತರ ಬಾಸ್ನ, ನಿಮ್ಮಂತ ಎಂಪ್ಲಾಯೀಸ್ನ ನಾನೆಲ್ಲೂ ನೋಡೇ ಇಲ್ಲ. ಸೊ